ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ನ ಮದುವೆ ಆದಮೇಲೆ ಅದನ್ನು ಬಿಸಾಗದೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ಇದರಿಂದ ನಾವು ಡೆಕೋರೇಟಿವ್ ಐಟಮ್ನ ಮಾಡೋಣ. ಇದು ಏನಂದರೆ ನೋಡಿ, ಈ ಥರ ಶೇಪ್ನಲ್ಲಿ ಹೀಗೆ ಕಟ್ ಮಾಡ್ಕೋಬೇಕು, ಬಾಕ್ಸ್ ಶೇಪಲ್ಲಿ. ಇದು ಏನು ಅಂದರೆ ಬರ್ತ್ಡೇ ಬ್ಯಾಕ್ಗ್ರೌಂಡಲ್ಲಿ ಬ್ಯಾನರ್ ಹಾಕಿರ್ತಾರಲ್ಲ, ಹ್ಯಾಪಿ ಬರ್ತ್ಡೇ ಅಂತ, ಅದನ್ನು ನಾನು ಮಾಡ್ತಾಯಿದ್ದೀನಿ. ಇದನ್ನು ನೋಡಿ ಹೇಗೆ ಮಾಡೋದು ಅಂದರೆ ನೋಡಿ, ಈಸಿ ಕಟ್ಟಿಂಗು. ಹಾಗೆ ನೋಡಿ, ಈ ಥರ ಒಂದು ಸೈಜ್ ನೋಡಿಕೊಂಡು ನೀವೇ ಅದನ್ನು ಕಟ್ ಮಾಡಿಕೊಂಡು ನೋಡಿ, ಈ ಥರ ಹೀಗೆ ಪಂಚಿಂಗ್ ಮಿಷಿನಲ್ಲಿ ಈ ಥರ ಹೋಲ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆಯೋ ಅದರಿಂದ ಹೋಲ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಕಾರ್ಡ್ಸಲ್ಲೂ ಒಂದೊಂದು ಲೆಟರ್ನ ಹೀಗೆ ಬರ್ಕೊಳ್ಬೇಕು. ನೀವೆಲ್ಲ ಈ ಥರ ಬ್ಯಾನರ್ಸ್ನ ನೋಡಿದ್ದೀರ. ಇದನ್ನು ನಾವು ಮನೆಯಲ್ಲೇ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಇನ್ವಿಟೇಷನ್ ಕಾರ್ಡು ಬಂದು ಅದು ಸ್ವಲ್ಪ ತಿಕ್ನೆಸ್ ಆಗಿ ಇರುತ್ತೆ, ಹಾಗಾಗಿ ಅದರಿಂದ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾನು ಬರೀ ಹ್ಯಾಪಿ ಬರ್ತ್ಡೇ ಅನ್ನೋದು ಮಾತ್ರ ಮಾಡಿದ್ದೀನಿ, ನೇಮ್ನ ನಾನು ಮಾಡಿಲ್ಲ. ನೀವು ಬೇಕಿದ್ರೆ ನೇಮ್ನ ಕೂಡ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನೋಡಿ, ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಕಲರ್ ಇನ್ವಿಟೇಷನ್ ಕಾರ್ಡ್ ಇದ್ರೂ ಕೂಡ ಅದರಿಂದನೂ ಕೂಡ ನಾವು ಮಾಡ್ಕೊಳ್ಬೋದು. ನೋಡಿ ಹೇಗೆ ಬಂದಿದೆ ಅಂತ. ಹಾಗೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಇದರಿಂದ ನಾವು ಎನ್ವಲಪ್ ಕವರ್ನ ಮಾಡ್ಕೊಳ್ಬೋದು. ಇವಾಗ ನಾವು ಮದುವೆಗೆಲ್ಲ ಹೋದಾಗ ನಾವು ಎನ್ವಲಪ್ ಕವರ್ ಯೂಸ್ ಮಾಡ್ತೀವಲ್ಲ, ಎಲ್ಲರಿಗೂ ಅದು ಗೊತ್ತಿರದೆ. ಅದನ್ನು ನೋಡಿ ಡಿಫ್ರೆಂಟ್ ಶೇಪಲ್ಲಿ ಹೇಗೆ ಮಾಡ್ಬೋದು ಅಂದರೆ ನೋಡಿ, ಈ ರೀತಿಯಾಗಿ ಒಂದು ಹ್ಯಾಂಡ್ ಬ್ಯಾಗ್ ಥರ ಡಿಸೈನಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇದು ಬಂದುಬಿಟ್ಟು ಎಡ್ಜ್ನಲ್ಲಿ ಇಟ್ಟು ನೋಡಿ 2 ಸೈಡ್ಸು ಈ ಥರ ಬರೋ ಥರ ಹೀಗೆ ಮಾಡ್ಕೊಂಡಿರೋದು. ನೋಡಿದ್ರಲ್ಲ, ಕಟ್ಟಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಹೇಗೆ ಮಾಡೋದು ಅಂತ. ಈ ರೀತಿಯಾಗೇ ಕಟ್ಟಿಂಗ್ಸ್ನೆಲ್ಲ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ಆ ಕಡೆ ಇದ್ದಿದ್ದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಫೆವಿಕಾಲ್ ಹಾಕಿ ಹೀಗೆ ಅಂಟಿಸ್ಬಿಟ್ರೆ ಅದು ಲಾಕ್ ಆಗಿಬಿಡತ್ತೆ. ನೋಡಿದ್ರಲ್ಲ, ವೆರಿ ಈಸಿ. ನೋಡಿದ್ರೆ ರೆಡಿ ಆಯಿತು. ಇದರೊಳಗಡೆ ನಾವು ದುಡ್ಡಿಟ್ಟು ನೋಡಿದ್ರಲ್ಲ, ಇದನ್ನು ನೀವು ಮದುವೆ ಅಥವಾ ಯಾವುದೇ ಒಂದು ಫಂಕ್ಷನ್ಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಸುಮ್ಮನೆ ಒಂದು ಲಾಕ್ ಥರ ನಾವೊಂದು ಯೂಸ್ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಬೇಗ ಆಗೋಗ್ಬಿಡ್ತು ಅಂತ. ನೀವು ಕೂಡ ಟ್ರೈ ಮಾಡಿ. ಇನ್ನೊಂದು ನಾರ್ಮಲ್ ಆಗಿರೋಂಥ ಎನ್ವಲಪ್ ಕವರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದೇ ಸೈಡ್ ಶೀಟಲ್ಲಿ ನಾವು ಮಾಡ್ಕೋಬೋದು. 2 ಸೈಡ್ ಶೀಟು ಬೇಕಾಗಿಲ್ಲ. ಹಾಗೆ ನೋಡಿ, ಪ್ರೀವಿಯಸ್ ಎನ್ವಲಪ್ ಕವರ್ಗೆ ನಾವು 2 ಸೈಡ್ಸದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಈ ಎನ್ವಲಪ್ಗೆ ಒಂದೇ ಸೈಡ್ ಶೀಟು ಸಾಕು. ನೋಡಿದ್ರೆ ಫೋಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಅದರಲ್ಲೇ ನಂಬರ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಸ್ಟೆಪ್ಸ್ ಎಲ್ಲ ನೀಟಾಗೆ ಗೊತ್ತಾಗತ್ತೆ. ಇದೇ ರೀತಿಯಾಗಿ ನೀವು ಮೆಷರ್ಮೆಂಟನ್ನು ತಗೊಂಡು 3, 6, 8 ಮೆಷರ್ಮೆಂಟನ್ನು ತಗೊಂಡು ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಜಾಸ್ತಿ ಫೆವಿಕಾಲು ಕೂಡ ನಾವು ಇದರಲ್ಲಿ ಯೂಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನೊಂದನ್ನು ಮಾತ್ರ ಪೇಸ್ಟ್ ಮಾಡೋದಕ್ಕೆ ನಾವು ಫೆವಿಕಾಲ್ನ ಯೂಸ್ ಮಾಡ್ತೀವಿ. ಆಮೇಲೆ ಇದನ್ನು ನಾನು ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡೋದಲ್ಲ, ಎಷ್ಟು ಈಸಿಯಾಗಿ ಎನ್ವಲಪ್ ಕವರು ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.